ಗಂ ಗಣಾಧಿಪತೇ ನಮಃ. ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕುಲದೇವತೆ ಗಂಗಾ ಮಾತಾಯೇ ನಮಃ. ಇವತ್ತು ಮಾಘಬಹುಳ ಚತುರ್ದಶಿ, ಮಹಾಶಿವರಾತ್ರಿ ಪರ್ವದಿನ. ಶಿವ ಅಂದರೆ ಪವಿತ್ರ, ಹಾಗೆ ಶಂಕರ ಅಂದರೆ ಶುಭ, ಎಲ್ಲ ಒಳ್ಳೆಯದೇ ಮಾಡೋರು ಅಂತ ಅರ್ಥ. ಇವತ್ತಿನ ದಿವಸ ನಮ್ಮ ಉತ್ತರಾದಿ ಮಠ ಸ್ವಾಮಿಗಳಾದ ಸತ್ಯಾತ್ಮ ತೀರ್ಥರು ಮತ್ತು ರಾಯರ ಮಠದ ಸ್ವಾಮಿಗಳಾದ ಸುಬುಧೇಂದ್ರ ತೀರ್ಥರು ಇವತ್ತು ಶಿವನಿಗೆ ಪಾರಾಯಣ ಮಾಡ್ತಾ ಇದ್ದಾರೆ. ಶಿವ ಮಹಾಯೋಗ ಮಾಸ್ಟರ್ ಎಂಥವ್ರು ಅಂದರೆ ಹಾಲಾಹಲನ ಕುತ್ತಿಗೆನಲ್ಲೇ ನಿಲ್ಲಿಸಿದವರು. ಎಷ್ಟು ಪವರ್ ಅಂದರೆ ಅದು ನಿಲ್ಲಿಸ್ಲಿಕ್ಕೆ ಅವ್ರು ಮಾಡಿದ ಯೋಗನೇ ಅದಕ್ಕೆ ಮುಖ್ಯವಾದ ಕಾರಣ. ಮತ್ತು ಗಂಗಾದೇವಿ ಜಟಾಜೂಟದಲ್ಲಿ ಇರಬೇಕಾದ್ರೆ ವಿಷ್ಣು ಪಾದದಿಂದ ಬ್ರಹ್ಮ ಕಮಂಡಲಿಂದ ಬಂದ ಸಾಧಾರಣ ನೀರು ಹೆಬ್ಬೆಟ್ಟನ್ನ ತೊಳೆದಕ್ಕೆ ಆ ನೀರು ಎಂಥ ಪವರ್ಫುಲ್ಲಾಗಿ ಬಂತಂದರೆ ಅಲ್ಲಿಂದ ಜಾವನು ಮಹರ್ಷಿ ಆಶ್ರಮಲ್ಲೇ ಹೊಡ್ಕೊಂಬರಿ ಬಂದಾಗ ಜಾವನು ಮಹರ್ಷಿ ಕಂಪ್ಲೀಟಾಗಿ ಕುಡಿದ್ಬಿಟ್ಟು ಕಿವಿಯಿಂದ ಒಂದು ದಾರ ಬಿಟ್ಟಿದ್ದಕ್ಕೆ ಅದು ಪ್ರಳಯವಾಗಿ ಬಂದಿತ್ತು. ಅದನ್ನು ಶಿವ ಜಟಾಜೂಟದಲ್ಲಿ ನಿಲ್ಲಿಸಿ ಒಂದು ಸಣ್ಣ ಲೈನ್ ಮಾತ್ರ ಬಿಟ್ಟಿದ್ದಕ್ಕೆ ಇಡೀ ಭಾರತ ಖಂಡಕ್ಕೂ ಬಂದಿದೆ. ಎಂಥ ಪವರ್ಫುಲ್ ಇದ್ದರೆ ಗಂಗಾದೇವಿನ ಜಟಾಜೂಟ ನಿಲ್ಲಿಸೋ ಶಕ್ತಿ ಬಂದಿದೆ ಅವರಿಗೆ. ಮತ್ತು ಶಿವನ ತಲೆಯಲ್ಲಿ ಚಂದ್ರ ಇರೋದಕ್ಕೆ ಕಾರಣ ಏನು ಗೊತ್ತಾಗಬೇಕಲ್ವಾ? ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಮಕ್ಕಳು. 60 ಜನರಲ್ಲಿ 27 ಜನ ನಕ್ಷತ್ರ ಹೆಸರುಗಳಿದ್ದವರು ಚಂದ್ರನ ಹೆಂಡತಿಯವರು. ಅದರಲ್ಲಿ ರೋಹಿಣಿ ಅಂದರೆ ಚಂದ್ರನಿಗೆ ಭಾಳ ಇಷ್ಟ. ಮಿಕ್ಕಿದವ್ರನ್ನ ಅಷ್ಟು ನೆನೆಸ್ಕಿಂತ ಇಲ್ಲ, ಅವ್ರು ಕಲಿತಾ ಇಲ್ಲ. ಆ ಬಗ್ಗೆ ಸಿಟ್ಟು ಬಂದ ದಕ್ಷ ಚಂದ್ರನಿಗೆ, ನೀನು ಚೆನ್ನಾಗಿದ್ದಿ ಅಂತ ಅಹಂಕಾರದಲ್ಲಿ ತಾನೇ ನನ್ನ ಮಕ್ಕಳನ್ನ ಕೇರ್ಲೆಸ್ ಮಾಡ್ತಿದ್ದಿ ಅಂತ ಹೇಳಿಬಿಟ್ಟು ಶಾಪ ಕೊಟ್ಟ. ನೀನು ಅಂದಲ್ಲ ಹೋಗಲಿ ಅಂಥೇಳಿ, ನಿರ್ವಿಕಾರ ಆಗಲಿ ಅಂತ ಶಾಪ ಕೊಟ್ಟ. ಆವಾಗಿಂದ ಸ್ವಲ್ಪ ಅಂಧವಿಕಾರ ಆಗ್ತಾ ಹೋದ ಚಂದ್ರ. ಅದು ಭಯ ಬಿದ್ದಕ್ಕೆ ವಿಷ್ಣುನ ಹೋಗಿ ಕೇಳಿದ, ಮಹಾವಿಷ್ಣು ಏನು ಹಿಂಗಾಗಿದೆ ನನಗೆ ಅಂದರೆ, ನೀನು ನನ್ನಲ್ಲ ಶಿವನ ಹೋಗಿ ಕೇಳಪ್ಪ ಅಂತ ಹೇಳಿದ. ಶಿವಲೋಕಕ್ಕೆ ಹೋಗಿ ಶಿವನ ರಿಕ್ವೆಸ್ಟ್ ಮಾಡಿದ, ಏನಪ್ಪ ನಂಗೆ ಹಿಂಗಾಗಿದ್ದು ಗುರುಗಳೇ ದೇವರೇ ಅಂತ ಹೇಳಿದ್ದಕ್ಕೆ ಶಿವ ತನ್ನ ಹತ್ರ ಇರುವ ಸೋಮ ಎಂಬ ಎಲೆಗಳನ್ನ ಕೊಟ್ಟು ನೀನು ತಿನ್ನು ಒಳ್ಳೆಯದಾಗತ್ತೆ ಅಂತ ಹೇಳಿಕೊಟ್ಟ. ಅದು ಸ್ವಲ್ಪ ತಿಂದ ತಕ್ಷಣ ಸ್ವಲ್ಪ ಚೆನ್ನಾಗ್ತಾ ಬಂತು, ಚೆನ್ನಾಗದ. ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತು ನಿರ್ವಿಕಾರ ಆತ ಬಂದ, ವೀಕ್ ಆದ ಬಂದ. ಮತ್ತು ಶಿವನ ಹತ್ರ ಬಂದು ಶಿವನ ಕೇಳಿದ, ಹೀಗೆ ಮತ್ತು ನಾನು ವೀಕ್ ಆಗ್ತಾ ಇದ್ದೀನು ಅಂತ ಹೇಳಿ. ಹಾಗೆ 2-3 ಸಲ ಕೊಟ್ಟಿದ್ದಕ್ಕೂ ಚಂದ್ರ ಹಾಗೇ ಇದ್ದ. ದಿನ ರೆಗ್ಯುಲರಾಗಿ ಇಂಪ್ರೂವ್ ಆಗೋದು ಮತ್ತು ವೀಕ್ ಆಗೋದು. ಅದರಿಂದ ಮತ್ತು ಶಿವ ಒಂದೇ ಮಾತು ಹೇಳಿದ, ನೀನು ಎಲ್ಲಿಗೂ ಹೋಗಬೇಡ, ನನ್ನ ಹೆಡೆಯಲ್ಲಿ ಇರು. ಇದ್ದರೆ ನೀನು ಯಾವಾಗೂ ಆ ಸೋಮ ವೃಕ್ಷನ ಎಲೆಗಳು ತಿಂತಾ ಇರ್ಬೋದು, ನೀನು ಚೆನ್ನಾಗಿರ್ತೀಯ ಅಂಥೇಳಿ. ಆವಾಗ ಚಂದ್ರ ಶಿವನ ತಲೆ ಮೇಲೆ ಸ್ಥಿರವಾಗಿ ಚಂದ್ರಶೇಖರ ಆಗಿ ಶಿವ ನಿಂತುಬಿಟ್ಟ. ಒಂದು ಸಲ ತಿಲಾದ ಮುನಿ ಎಂಬ ಮಹಾಮುನಿ ಶಿವನಿಗಾಗಿ ತಪಸ್ಸು ಮಾಡಿದ, ತನಗೆ ಮಕ್ಕಳಿಲ್ಲ ಅಂತ. ಆ ಶಿವ ಪ್ರತ್ಯಕ್ಷ ಆದಾಗ, ಎಷ್ಟೋ ವರ್ಷ ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆದಾಗ ಏನು ಬೇಕಾಯಿತು ಅಂದರೆ, ನನಗೆ ಒಳ್ಳೆ ಬುದ್ಧಿವಂತನಾದ ಮಗು ಬೇಕಾಯಿತು ಅಂತ ಹೇಳ್ತಾನೆ. ಶಿವ ನೋಡಿದ ತಕ್ಷಣ ಭಾಳ ಆನಂದ, ಭಾಳ ಸಂತೋಷಪಟ್ಟ ಆ ತಿಲಾದ ಮುನಿಗೆ ಸ್ವಲ್ಪ ದಿನ ಆದಮೇಲೆ ಒಂದು ಗಂಡು ಮಗು ಹೊಲದಲ್ಲಿ ಸಿಕ್ಕಿತು. ಆ ಮಗುನ ನೋಡಿದ ತಕ್ಷಣ ಶಿವನೇ ಜ್ಞಾಪ ಬಂದು ಆನಂದ, ಜಾಯ್, ಹ್ಯಾಪಿ, ಇದೆಲ್ಲದಕ್ಕೂ ಸಂಬಂಧಪಟ್ಟದ ವರ್ಡ್ ನಂದಿ ಅಂದರೆ ಅದೇ ಅರ್ಥ. ನಂದಿ ಅಂತ ಹೆಸರಿಟ್ಟ ಆ ಮಗುಗೆ. ಆ ಮಗು ಸ್ವಲ್ಪ ದೊಡ್ಡದಾಯಿತು. ಒಂದು ಸಲ ಇಬ್ಬರು ಮುನಿವರು
ತಿಲಾದ ಮನೆಗೆ ಬಂದರು, ಆಶ್ರಮಕ್ಕೆ ಬಂದರು. ಅಲ್ಲಿ ಬಂದಾಗ ಅವ್ರು ಹೊಟ್ಟೆ ತುಂಬ ತಿಂಡಿ ಸ್ವಲ್ಪ ದಿನ ಇಲ್ಲೇ ಇರೋ ಮಾದರಿ ಇದ್ದು ಇಲ್ಲೇ ಇವ್ರು ಸೇವೆಗಳು ತೊಗೊತಾ ಇದ್ದರು. ತಿಲಾದ ಮುನಿ ಮಗನಿಗೆ ಹೇಳಿ ಇವ್ರು ಯಾರು ಏನು ನೋಡ್ಕೊಬೇಕಪ್ಪ ಅಂತ ಹೇಳಿ ನೋಡ್ಕೊತಾ ಇದ್ದರು. ಆವಾಗ ಸ್ವಲ್ಪ ದಿನ ಆದಮೇಲೆ ಅವರು ಬಂದ ಮುನಿಯವರು ಹೊರಟಾಗ ತಿಲಾದ ಮುನಿಗೆ ಆ ಮುನಿಗಳಿಬ್ಬರು ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದರು. ಆದರೆ ನಂದಿನ ನೋಡಿಬಿಟ್ಟು ಭಾಳ ಬಾಧೆಯಾದ ಮುಖ ಇಟ್ಟುಬಿಟ್ಟು ಏನು ಹೇಳಂಗೆ ಸಾಧಾರಣ ಆಶೀರ್ವಾದ ಮಾಡಿಬಿಟ್ರು, ಹೋಗ್ಬಿಟ್ರು. ಅದು ಗಮನಿಸಿ ತಿಲಾದ ಮುನಿ ಸ್ವಲ್ಪ ದೂರ ಅವ್ರು ಹೋದ ತಕ್ಷಣ ಅವ್ರ ಹಿಂದಗಡೆ ಹೋಗಿ ಆಯಾಸದಿಂದ ಅವ್ರನ್ನ ಕೇಳಿರು, ನೀವು ಯಾಕೆ ನನ್ನ ಮಗನ ಆಶೀರ್ವಾದ ಮಾಡಿಲ್ಲ ಅಂತ. ಹೇಗೆ ಮಾಡೋದು, ಅವನಿಗೆ ಆಯುಷ್ ಇಲ್ಲ, ಅದರಿಂದ ನಾನು ಏನು ಮಾಡೋಕ್ಕಾಗಿಲ್ಲ ಅಂಥೇಳಿ. ತಿಲಾದ ಮನೆ ಬೇಜಾರಿಗಿಂತಾರೆ. ಏನಾಯಿತು ಅಂದರೆ, ಇಲ್ಲ ನಿಮ್ಮ ಮಗನಿಗೆ ಆಯುಷ್ ತೀರ್ತಾ ಇದೆ, 16 ವರ್ಷಕ್ಕೆಲ್ಲ ಹೋಗ್ಬಿಡ್ತಾನ ಅಂಥೇಳಿ. ಈ ಮಾತುಗಳು ಕೇಳಿದ ನಂದಿ ಮುನಿಗಳು ಹೋದ ಮೇಲೆ ತಂದೆ ಹತ್ರ ಮಾತಾಡ್ತಾ ಕೇಳ್ತಾನೆ, ಶಿವನೇ ನೀನು ಕೊಟ್ಟಾಗ, ಶಿವನ ಮೇಲೆ ಅಷ್ಟು ನಂಬಿಕೆ ಇದ್ದಾಗ ಹೇಗೆ ಪ್ರಾಣ ತಗೊತಾನ, ಕೊಟ್ಟಿದ್ದೇ ಅವನೇ ಅಲ್ಲ, ಹೇಗೆ ತಗೊತಾನ, ಅವನೇ ನೋಡ್ಕಿಂತಾನೆ, ಎಲ್ಲ ಒಳ್ಳೆಯದೇ ನಮಗೆ ಮಾಡ್ತಾನ, ಯೋಚನೆ ಮಾಡಬೇಡ ಅಂಥೇಳಿ ತಂದೆಗೆ ಧೈರ್ಯ ಹೇಳ್ತಾನೆ. ಆಮೇಲೆ ನಂದಿ ಕೂಡ ಶಿವನ ಬಗ್ಗೆ ತಪಸ್ಸು ಮಾಡ್ತಾ ಭಾಳ ವರ್ಷಗಳಿರ್ತಾನೆ. ಆ ಶಿವ ಪ್ರತ್ಯಕ್ಷ ಆಗಿ ಇನ್ನು ಏನು ವರ ಬೇಕು ಅಂತ ಕೇಳಿದಾಗ, ನಮ್ಮ ತಂದೆ ಬೇಜಾರಿಸ್ಕಿಂತ ಇದ್ದಾರೆ, ನಂಗೆ ಆಯುಷ್ಯ ಕಡಿಮೆ ಅಂತ, ಅವರು ಬೇಜಾರನ್ನ ದೂರ ಮಾಡಬೇಕಾಗಿದ್ದು ಅಂತ ಕೇಳಿದಾಗ, ನಿಮಗೆ ಹಾಗೆ ಬರೆದಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ನಿನ್ನ ಆಯುಷಲ್ಲಿ ಆದರೂ ನಿಮಗೆ ವೃಷಭ ಮುಖದಿಂದ ಕೊಟ್ಟು, ನಿಮಗೆ ಬೇರೆ ಜನ್ಮ ಬಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ವೃಷಭ ಮುಖ ಕೊಟ್ಟು, ನೀನು ನನ್ನ ಮೇಲೆ ಎಷ್ಟೋ ನಂಬಿಕೆ, ಎಷ್ಟೋ ಭಕ್ತಿ ಇಟ್ಟಿದ್ದಕ್ಕೆ ನೀನು ಏನು ಬರಬೇಕು ಕೇಳು ಅಂತ ಕೇಳ್ತಾರೆ. ಆಗ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ನೀನಂದ್ರೆ ಭಾಳ ಇಷ್ಟವಾಗಿದೆ ಶಿವ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ನಿನ್ನ ಜೊತೆಯಲ್ಲೇ ಇರಬೇಕು ಅಂತ ಆ ವರ ಕೊಡು ನನಗೇನು ಕೇಳ್ತಾನೆ ನಂದಿ. ಅದಕ್ಕೆ ಶಿವ ಯಾವಾಗ ನನ್ನ ಜೊತೆಯಲ್ಲಿ ಇರ್ಮಿಂತಿ ಬಾ ಅಂಥೇಳಿ ವೃಷಭ ಮುಖಲ್ಲಿ ನಂದೀಶ್ವರ ಅಂತ ಹೆಸರಿನಲ್ಲಿ ಅವ್ರ ಜೊತೆಯಲ್ಲಿ ಶಿವನ ಜೊತೆಯಲ್ಲೇ ಇರೋ ಮಾದರಿ ವರ ತಗೊಂಡು ಶಿವ ಜೊತೆಯಲ್ಲೇ ಯಾವಾಗ ಇರೋದು. ಪ್ರಳಯ ಆದ ಮೇಲೆ ಮತ್ತು ಸೃಷ್ಟಿ ಮಾಡುವ ಸಮಯದಲ್ಲಿ ಒಂದು ಸಲ ಬ್ರಹ್ಮಗೂ ವಿಷ್ಣುಗೂ ನಾನೇ ಗ್ರೇಟ್ ಅಂತ ಇಬ್ಬರಿಗೆ ಹೋಟಿ ಬರುತ್ತೆ. ಆ ಸಮಯದಲ್ಲಿ ಶಿವ ನನ್ನ ಅಂತ್ಯ ಆದಿ ಕಂಡುಹಿಡಬೇಕು, ಯಾರು ಕಂಡುಹಿಡಿದರೆ ಅವರೇ ಉತ್ತಮರು ಅಂತ ಹೇಳ್ತಾರೆ. ಅದಕ್ಕೆ ಸೃಷ್ಟಿ ಮಾಡಿದ್ದು ನಾನೇ ಅಂತ ಬ್ರಹ್ಮ, ಸೃಷ್ಟಿಯಲ್ಲಿ ನೋಡ್ಕಿಂತಾರೋ ನನ್ನಲ್ಲೇ ಇರೋದು ಅಂತ ವಿಷ್ಣು. ಇದು ಅವ್ರ ಮಧ್ಯೆ ಬಂದ ಸಂವಾದ. ಆ ಸಮಯದಲ್ಲಿ ಶಿವ ಲಿಂಗರೂಪದಲ್ಲಿ ಪಾತಾಳ ಲೋಕಕ್ಕೂ ಮತ್ತು ಆಕಾಶವು ಭಾಳ ಉದ್ದಕ್ಕೆ ಆಗ್ತಾ ಇರೋ ಟೈಮಿನ ಸಮಯದಲ್ಲಿ ಬ್ರಹ್ಮ ಮೇಲಿನ ಭಾಗ ತಿಳ್ಕಂತೆ ಅಂತ ಮೇಲೆಗಡೆ ಹಂಸದ ಮೇಲೆ ಹೋಗಿದ್ದು, ಮತ್ತು ಶಿವ ವಿಷ್ಣು ಭೂಲೋಕ ಪಾತಾಳ ಲೋಕ ಹೋತೆ ಅಂತೇಳಿ ವರಾಹ ರೂಪದಲ್ಲಿ ಕೆಳಗಡೆ ಹೋಗಿದ್ದು ನಡೀತಾನೇ ಇದೆ. ಆ ಸಮಯದಲ್ಲಿ ವಿಷ್ಣು ಪಾತಾಳ ಲೋಕ ಭಾಳ ಒಳಗೆ ಹೋಗಿ ಎಲ್ಲಿ ಏನು ಗೊತ್ತಾಗಿಲ್ಲ, ಎಲ್ಲಿ ಅಂತ್ಯ ಎಂಬುದು ಗೊತ್ತಾಗಿಲ್ಲ, ಶಿವಲಿಂಗ ಅಂತ ಎಲ್ಲಿ ಎಂಬುದು ಗೊತ್ತಾಗಿಲ್ಲ. ಅದಕ್ಕೆ ಮತ್ತು ವಾಪಸ್ ಬಂದುಬಿಟ್ರು ಅವರು. ಆ ಟೈಮ್ನಲ್ಲಿ ಬ್ರಹ್ಮ ಮೇಲಿನ ಭಾಗ ಹೋತಾ ನೋಡ್ರೆ ಅದು ಎಲ್ಲಿ ಮೊದಲನೇ ಭಾಗ ಅಂತ ಅದು ಸಿಕ್ಕಲಿಲ್ಲ. ಆ ಸಮಯದಲ್ಲಿ ಎದುರುಗಡೆ ಕಾಮಧೇನು ಬಂತು ಮೇಲ್ಗಡೆಯಿಂದ. ಕಾಮದೇವನ ಕೇಳಿರು, ನೀನು ನೋಡಿದೆಯಾ ಅಂಥೇಳಿ. ಶಿವಲಿಂಗನ ಮೊದಲನೇ ಭಾಗ ನೋಡಿದೆಯಾ ಅಂದರೆ ನೋಡಿಲ್ಲ, ಮುಖಭಾಗ ನೋಡಿಲ್ಲ ಅಂತ. ಅದೇ ಸಮಯದಲ್ಲಿ ತಾಳೆ ಹೂವು ಒಂದು ಕೆಳಗಡೆ ಬರ್ತಾಯಿತ್ತು. ತಾಳೆ ಹೂವನ್ನ ಬ್ರಹ್ಮ ನೀನು ಶಿವನ ಮೊದಲನೇ ಭಾಗ ನೋಡಿದೆಯಾ ಅಂದರೆ ಮೇಲಿನ ಭಾಗ ನೋಡಿಲ್ಲ ಅಂತ ಹೇಳ್ತಾರೆ. ಆವಾಗ ಬ್ರಹ್ಮ ಅವರಿಬ್ಬರನ್ನ, ನನಗೆ ನೀವು ಸಮಯ ಸಂದರ್ಭವಾಗಿ ನನಗೆ ನೀವು ಸಹಾಯ ಮಾಡಬೇಕು, ಸುಳ್ಳು ಹೇಳಿ ಸಹಾಯ ಮಾಡಬೇಕು,
ನಾನು ಮೊದಲನೇ ಭಾಗ ಮೇಲಿನ ಭಾಗ ನೋಡಿದೆ ಅಂಥೇಳಿ ಶಿವನಿಗೆ ಹೇಳಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಒಪ್ಕೊಂಡಲ್ಲಿ ಎಲ್ಲರೂ ಕೆಳಗೆ ಬರ್ತಾರೆ. ಮಧ್ಯದಲ್ಲಿ ಶಿವ ಯಥಾರೂಪ ತಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಮೂಜೆ ನಿಂತಾಗ ತಾಳೆ ಹೂವು ಮತ್ತು ಕಾಮಧೇನು ಹೂವು ಎರಡು ಪಕ್ಕದಲ್ಲಿದ್ದಾಗ ಶಿವನಿಗೆ ಮೊದಲು ವಿಷ್ಣು ನಾನು ಅಂತೆ ನೋಡೋಕೆ ಹೋದೆ ನನಗೆ ಕಾಣಿಲ್ಲ ಅಂತ ಹೇಳಿಬಿಡ್ತಾರೆ. ಅವ ಬ್ರಹ್ಮನ ಕೇಳಿ ನಾನು ಕಾಣಿದ್ದಕ್ಕೆ ಇವರಿಬ್ಬರನ್ನ ಸಾಕ್ಷಿಗಳಿದ್ದಾರೆ ಕೇಳ್ರಿ ಅಂತಾರೆ. ಆ ತಾಳೆ ಹೂವು ನಾನು ನೋಡಿದೆ ಅಂತ ಹೇಳುತ್ತೆ. ಮತ್ತು ಕಾಮಧೇನುವು ಕೇಳಿದರೆ ನಾನು ನೋಡಿಲ್ಲ ಅಂತ ಭಾಗ ತೋಕೆಯಿಂದ ಹೇಳಿಸ್ತಾ ತಲೆಯಿಂದ ನೋಡಿದೆ ಅಂತ ಹೇಗೆ ಮಾಡ್ತಾರೆ, ನೋಡಿದೆ ಅಂತ ಹೇಳ್ತಾರೆ. ಆವಾಗ ಶಿವನಿಗೆ ಸತ್ಯ ಗೊತ್ತಾಗಿಂದಲೇ ಅವರು ಕಾಮಧೇನುವಿಗೆ ಶಾಪ ಕೊಡ್ತಾರೆ. ಯಾವ ಕಾಮಧೇನು ಆಯ್ದಕ್ಕೆ ನಿನ್ನ ಬಾಲಕ್ಕೆ ಪೂಜೆ ಇರುತ್ತೆ, ಅಲ್ಲಿ ಮುಖಕ್ಕೆ ಪೂಜೆ ಇರೋದಿಲ್ಲ ಅಂಥೇಳಿ ಶಾಪ ಕೊಟ್ಬಿಡ್ತಾರೆ. ತಾಳೆ ಹೂವಿಗೆ ನೀನು ಎಷ್ಟೋ ಪವಿತ್ರ ನೀಡಿದ್ದಕ್ಕೆ ನಿನಗೆ ಪೂಜೆಗೆ ಉಪಯೋಗ ಇಲ್ಲದ ಹೂವು ಆಗ್ಬಿಡ್ತೀನಿ ನೀನು ಅಂಥೇಳಿ, ಅಷ್ಟು ಸುವಾಸನೆ ಇದ್ದರೂ ನೀವು ಉಪಯೋಗ ಇಲ್ಲ ಅಂಥೇಳಿ ಶಾಪ ಕೊಟ್ಬಿಡ್ತಾರೆ. ಆವಾಗ ಬೇಜಾರಿಸ್ಕೊಂಡ ತಾಳೆ ಹೂವು ಭಾಳ ಶಿವನ್ನ ಭಕ್ತಿಯಿಂದ ಕೇಳಿಕೊಂಡು ಬೇಡಿಕೊಂಡಿದ್ದಕ್ಕೆ ಕೊನೆಯಲ್ಲಿ ನಿನ್ನಿಂದ ಅಲಂಕಾರಕ್ಕೆ ಮಾತ್ರ, ನನ್ನ ತಲೆ ಮೇಲೆ ಅಲಂಕಾರಕ್ಕೆ ಮಾತ್ರನೇ ಅಲ್ಲಿ ಮತ್ತು ಮೇಲುಗಡೆ ಛತ್ರಿ ಆಗಿ ನಿನ್ನ ಅಲಂಕಾರಕ್ಕೆ ಉಪಯೋಗಿಸ್ತೇವೆ, ಅಲ್ಲಿ ಪೂಜೆಗೆ ಯೂಸ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಮಾತ್ರ ಜೈ ಬಿಡ್ತಾರೆ. ಇದು ಶಿವ ವಿಷ್ಣು ರುದ್ರದೇವರ ಬಗ್ಗೆ ಕತೆ. ಮತ್ತೊಂದು ವಿಷಯ ಏನಂದರೆ, ಒಂದು ಸಲ ಜಲಂಧರ ರಾಹುನ ಶಿವನ ಜೊತೆಯಲ್ಲಿ ಜಗಳಾಡಕ್ಕೆ ಕಳಿಸ್ತಾರೆ. ಆ ಸಮಯದಲ್ಲಿ ಶಿವನಿಗೆ ಭಾಳ ಬೇಜಾರಾಗ್ಬಿಟ್ಟು ರಾಹು ನನ್ನ ಜೊತೆ ಜಗಳಾಡಕ್ಕೆ ಬರ್ತಾನೆ ಅಂತ ಹೇಳಿಬಿಟ್ಟು ತಾನು ಬೇಡ ಅಂತೇಳಿ ತನ್ನ ಶಕ್ತಿಯಿಂದ ಒಬ್ಬ ಪವರ್ಫುಲ್ ಶಕ್ತಿನ ಉಂಟಾಗಿಸಿ ಅವನ್ನ ರಾಹುವನ್ನು ತಿಂದುಬಿಡು ಅಂತ ಕಳಿಸ್ತಾನೆ. ಆ ಸಮಯದಲ್ಲಿ ರಾಹು ಬಂದು ಶಿವನೇ ಶರಣು ಬೇಡ್ತಾನೆ. ಶರಣು ಬೇಡಿದಾಗ ಸರಿ ಅಂಥೇಳಿ ಸುಲಭವಾಗಿ ದೇವರು ನಮಗೆ ವರ ಕೊಡೋದಕ್ಕೆ ಇದೊಂದು ತಾರ್ಕಾಣ. ಹಾಗೆ ರಾಹು ಅಷ್ಟು ಜಗಳಕ್ಕೆ ಬಂದಿದ್ದರೂ ಕೇಳಿದ ತಕ್ಷಣ ಅವನಿಗೆ ಕ್ಷಮಾಭಿಕ್ಷೆ ಕೊಟ್ಟು ಕಳಿಸ್ಬಿಟ್ಟಿದ್ದಕ್ಕೆ ರಾಹು ಹೋಗ್ಬಿಟ್ಟ. ಹೋದ ಮೇಲೆ ಈ ಶಿವನ ಕೈಯಲ್ಲಿ ಉಂಟಾದ ಆ ಮಹಾಶಕ್ತಿ ನನಗೆ ಹಸುವಾತ ನೀನು ತಿಂದುಬಿಡು ಅಂತ ಹೇಳಿಬಿಟ್ಟಲ್ಲ ಶಿವ, ಆ ಮನುಷ್ಯನ ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನೀನೇನು ಮಾಡಲಿಕ್ಕಿಲ್ಲ, ರಾಹು ಶರಣ ಬೇಡಿ ಹೋಗ್ಬಿಟ್ಟಿದ್ದಾನ, ಅದಕ್ಕೆ ಒಂದು ಕೆಲಸ ಮಾಡು, ನಿನಗೆ ಬೇಕಾಗಿ ತಿಂಡಿ ಅಲ್ವಾ, ನೀನೇ ತಿಂದುಬಿಡು ಅಂತ ಹೇಳಿಬಿಡ್ತಾನೆ. ಸರಿ ತಮ್ಮ ಆಜ್ಞೆ ಅಂತ ಹೇಳಿಬಿಟ್ಟು ತನ್ನ ಕೈ ತನ್ನ ಕಾಲು ತಾನೇ ತಿಂದುಬಿಡ್ತಾನೆ. ಕಂಪ್ಲೀಟಾಗಿ ತಿಂದುಬಿಟ್ರೆ ತಲೆ ಒಂದು ಉಳಿಯುತ್ತೆ. ಆವಾಗ ಶಿವನ ಕೇಳ್ತಾನೆ, ತಲೆ ಒಂದು ಉಳಿತಲ್ಲ, ನಾನು ಹೆಂಗೆ ತುಂಬೋಗಿ ಬರ್ತಾ ಇಲ್ಲ, ನೀನೇ ಹಂಗೆ ದಾರಿ ತೋರಿಸಿ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ಶಿವನಿಗೆ ಭಾಳ ಭಕ್ತಿ ಮಾತು ಕೇಳಿದ್ದಕ್ಕೆ ಭಾಳ ಸಂತೋಷ ಆಗಿಬಿಟ್ಟು ಆತನಿಗೆ ವರ ಕೊಡ್ತಾನೆ. ನೀನು ನಿನ್ನ ಮುಖ ಕೀರ್ತಿ ಮುಖ ಆಗಲಿ ಅಂಥೇಳಿ ಅವನಿಗೆ ಕೀರ್ತಿ ಮುಖ ಅಂತ ಹೆಸರಿಟ್ಟು ಶಿವಾಲಯಗಳಲ್ಲಿ ಯಾವ ಗುಡಿಗಳಲ್ಲಿ ಪ್ರಭಾವಳಿ ಮೇಲ್ಗಡೆ ಇರೋ ಮುಖ ಕೀರ್ತಿ ಮುಖ ಅಂತ ಇವಾಗೂ ಎಲ್ಲ ಗುಡಿಗಳಲ್ಲಿ ಕೀರ್ತಿ ಮುಖ ದರ್ಶನ ಕೊಡ್ತಾನೆ. ಒಂದು ಸಲ ಪಾರ್ವತಿ ಪರಮೇಶ್ವರ ಇಬ್ಬರು ಮಾನಸ ಸರೋವರದಲ್ಲಿ ತಿರುಗಾಡುವ ಕಾಲ ಪಾರ್ವತಿ ದೇವಿ ಶಿವನ ಒಂದು ಮಾತು ಕೇಳ್ತಾಳೆ. ಇಬ್ಬರು ಗಣೇಶ ಸುಬ್ರಹ್ಮಣ್ಯ ಗಂಡು ಮಕ್ಕಳಿದ್ದಾರಲ್ವ, ಹೆಣ್ಣು ಮಗಳಿಲ್ಲ, ಮಾತುಕತೆ ಆಡಲಿಕ್ಕೆ ಒಂದು ಹೆಣ್ಣು ಮಗಳು, ಚಂದವಾದ ಮಗಳು ಬೇಕಾಯಿತು ಅಂತ ಕೇಳಿದಾಗ ಅಲ್ಲಿ ಕಲ್ಪವೃಕ್ಷದಿಂದ ಶಿವ ಕಲ್ಪವೃಕ್ಷ ಹೇಳಿದಾಗ ಕಲ್ಪವೃಕ್ಷ ಕಾರಣದಲ್ಲಿ ಶಿವನಿಂದ ಒಂದು ಚಂದವಾದ ಹುಡುಗಿ ಒಂದು ಹೂವಿನಲ್ಲಿ ಕಾಣಿಸ್ತಾಳೆ. ಆ ಹುಡುಗಿ ಬಾಲಾತ್ರಿಪುರ ದೇವಿ, ನಾವು ಪೂಜೆ ಮಾಡುವ ಬಾಲಾತ್ರಿಪುರ ದೇವಿ ಶಿವನ ಪಾರ್ವತಿಯ ಮನೋಮಗಳು. ಹೀಗೆ ಶಿವನ ಕಥೆಯಲ್ಲಿ ಎಷ್ಟೋ ಕಥೆಗಳಿದೆ, ಎಷ್ಟು ಹೇಳಿದ್ರೂ ಭಾಳ ಕೇಳ್ತಾ ಇರಬೇಕು ಅನ್ನಿಸ್ತಾ ಇರುತ್ತೆ. ಇಲ್ಲಿವರೆಗೆ ನನಗೆ ತಿಳಿದಿದ್ದ ಕಥೆಗಳು ಹೇಳೀನಿ. ಹರೇ ಶ್ರೀನಿವಾಸ. ನಮಃ ಶಿವಾಯ. ಓಂ ಶ್ರೀ